ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನೀವು ತುಂಬ ಜನ ಕೇಳಿದ್ದು ಅಂದರೆ ವೀರು ಸ್ಕೂಲ್ ಬಗ್ಗೆ ಡೀಟೇಲ್ಸ್ನ ನಾವು ಹೇಗೆ ಸೆಲೆಕ್ಟ್ ಮಾಡಿದ್ವಿ, ಯಾವ ಥರ ಪ್ಲ್ಯಾನ್ ಮಾಡಿದ್ವಿ ಅನ್ನೋದನ್ನ ಹೇಳ್ತೀನಿ. ಮೇ ಬಿ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರ್ಬೋದು, ಯಾಕಂದರೆ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸು ವೀರು ಅಷ್ಟು ಚಿಕ್ಕ ಮಕ್ಕಳಿರೋರು ಇರ್ಬೋದು, ಇಲ್ಲ ಇನ್ನೂ ಚಿಕ್ಕವ್ರು ಇರ್ಬೋದು. ಅವ್ರು ಯಾವ ಥರ ಇನ್ನು ಕನ್ಫ್ಯೂಷನಲ್ಲಿ ಇರ್ಬೋದು. ನಮಗೂ ಇತ್ತು ಅದೇ ಕನ್ಫ್ಯೂಷನ್, ಸ್ಕೂಲಿಗೆ ಸೇರ್ಸೋದಾ ಬೇಡವಾ, ಸೇರಿಸಿದ್ರೆ ಯಾವುದಕ್ಕೆ ಸೇರಿಸೋದು, ಆಮೇಲೆ ಇವಾಗಂತೂ ಒಂದಕ್ಕಿಂತ ಒಂದೊಂದು ಯಾವುದಪ್ಪ ಸೆಲೆಕ್ಟ್ ಮಾಡೋದು ಅನ್ಸ್ಬಿಡ್ತು. ಮೊನ್ನೆ ನಾವು ನಿಮ್ಗೆ ಗೊತ್ತಿರ್ಬೋದು, ನಾನು ವೀಡಿಯೋ ಹಾಕಿದ್ದೆ ಸ್ಕೂಲ್ಗಳನ್ನ ನೋಡ್ಕೊಬರಕ್ಕೆ ಹೋಗ್ತಾ ಇದ್ದೀವಿ ಅಂತ. ಸೊ ಅವಾಗ ನೋಡಿದಾಗೆ ನಮಗೆ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತು. ಸೊ ಅದನ್ನೆಲ್ಲ ನಾನು ಒಂದಷ್ಟು ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಜೊತೆ ನಮ್ಮ ಎಕ್ಸ್ಪೀರಿಯೆನ್ಸು ಆ್ಯಂಡ್ ನಾವು ಯಾವುದ್ರ ಮೇಲೆ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ ಅವನಿಗೆ ಅನ್ನೋದನ್ನ ಹೇಳ್ತೀನಿ. ಯಾಕಂದರೆ ಒಂದು ಸ್ಕೂಲ್ ಸೆಲೆಕ್ಟ್ ಮಾಡಿದ್ದೀವಿ. ನಾಳೆಯಿಂದ ಅವನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ನಾಳೆನೇ ಅಡ್ಮಿಷನ್, ನಾಳೆನೇ ಅವನು ಫಸ್ಟ್ ಡೇ ಆಫ್ ಸ್ಕೂಲ್. ಗೊತ್ತಾ, ಒಂಥರ ನನಗೆ ಅಪ್ಪ ಎಷ್ಟು ಫಾಸ್ಟಾಗಿ ಆಗೋಯ್ತು ಎಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡ್ತಾ ಇರ್ತೀನಿ. ಬರೀ ಈ ವೀರು ವಿಷಯನೇ ಅಲ್ಲ, ನಮ್ಮ ಮನೆ ವಿಷಯ ಆಗಿರ್ಬೋದು, ನನಗೇನಾದರೂ ಡೌಟ್ಸ್ ಇದ್ದರೆ ಆ ಥರದ್ದೆಲ್ಲ ನಾನು ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ನೀವು ಹೇಗೆ ನನ್ನನ್ನು ಕೇಳ್ತೀರಾ, ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತೀರಾ, ನಾವು ಹಾಗೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ನಾನು ವೀರುಗೆ ಈ ಸ್ಕೂಲ್ಗೆ ಹಾಕೋಣ ಅಂತ ಇದ್ದೀನಿ, ಆ್ಯಂಡ್ ನಾವು ಇಲ್ಲೂ ಹೋಗೋಣ ಅಂತ ಇದ್ದೀವಿ, ಆ್ಯಂಡ್ ಈ ಥರ ಬಟ್ಟೆ ತೊಗೊಳ್ಳೋಣ ಅಂತ ಇದ್ದೀನಿ, ಆ್ಯಂಡ್ ತೊಗೊಂಡ್ಮೇಲೆ ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವಾ, ಆ್ಯಂಡ್ ಆ ಥರದ್ದೆಲ್ಲ ನಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೋತೀವಿ. ಆ್ಯಂಡ್ ಅವಾಗ ನಮಗೂ ಒಂದು ಐಡಿಯಾ ಬರುತ್ತೆ. ಆಮೇಲೆ ಮಾತಾಡುವಾಗ ಒಂದೇ ಹೇಳ್ತಾ ಇರ್ತೀವಲ್ಲ, ಸೊ ಹಾಗೆ ಹೇಳ್ತಾ ಇರುವಾಗ ನನ್ನ ಫ್ರೆಂಡ್ ಹೇಳ್ತಾ ಇದ್ದು, ಅವಳು ಆಯುರ್ವೇದಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಳೆ. ಅವಳಿಗಾಗಿರ್ಬೋದು, ಅವರ ಮಕ್ಳುಗಳಿಗಾಗಿರ್ಬೋದು, ಎಲ್ಲನೂ ಅಷ್ಟೇ. ನಾವು ನಮ್ಮ ಮನೇಲಿ ಬರೀ ಆಯುರ್ವೇದಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಅಂತ ಹೇಳ್ತಾಯಿದ್ರು. ನಾನು ಅವಾಗ ಹೇಳಿದೆ, ಈಗ ಒಬ್ಬೊಬ್ಬರು ಪರ್ಸನ್ ಒಂದೊಂಥರ. ಇವಾಗ ಆಯುರ್ವೇದಿಕ್ ಎಲ್ಲರಿಗೂ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ನಾನು ತುಂಬ ಪ್ರಾಡಕ್ಟ್ಸ್ನ ಟ್ರೈ ಮಾಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ ಆಗಿರೋದ್ರಿಂದ ನನಗೆ ತುಂಬ ಪ್ರಾಡಕ್ಟ್ಸ್ಗಳು ಬರ್ತಾ ಇರುತ್ತೆ ಆ್ಯಂಡ್ ಯೂಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಿಮಗೂ ಸಜೆಷನ್ ಕೊಡಬೇಕಾಗಿರುತ್ತೆ. ನಾನು ಯೂಸ್ ಮಾಡಿಲ್ಲ ಅಂದರೆ ಸ್ವತಿ ಇದು ಹೆಂಗಿದೆ ಹೇಳಿ ಅಂತ ನನ್ನ ತುಂಬ ಜನ ಕೇಳ್ತಾ ಇರ್ತೀರ. ಸೊ ಅದರಿಂದ ನಾನು ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಆಯುರ್ವೇದಿಕ್ ಪ್ರಾಡಕ್ಟ್ಸಿಂದ ಹಿಡ್ದು ನಾನು ನಾರ್ಮಲ್ ಎಲ್ಲ ಹೈ ಆ್ಯಂಡ್ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ವರೆಗೂ ನಾನು ಟ್ರೈ ಮಾಡಿದ್ದೀನಿ, ಆಯಿತಾ. ಆ್ಯಂಡ್ ನಾನು ಯಾವ ಟ್ರೈ ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಹಂಗೆ ನನಗೆ ಅನ್ಸೋದು ಒಬ್ಬೊಬ್ರಿಗೆ ಒಂದೊಂದು ವರ್ಕ್ ಆಗುತ್ತೆ, ಒಬ್ಬೊಬ್ರಿಗೆ ವರ್ಕ್ ಆಗೋಲ್ಲ. ಬಟ್ ನನಗೆ ಏನಂದರೆ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸು ಆಲ್ಮೋಸ್ಟ್ 2.5-3 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಆ ಪ್ರಾಡಕ್ಟ್ ಬಿಟ್ಟು ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಯಾಕಂದರೆ ಅದು ಸಖತ್ ರಿಸಲ್ಟ್ ಕೊಟ್ಟಿದೆ. ಬೇರೆದನ್ನ ನಾನು ಟ್ರೈ ಮಾಡಿದ್ರು ನನಗೆ ಅದು ಇದರಷ್ಟು ಚೆನ್ನಾಗಿದೆ ಅಂತ ಅನಿಸಲ್ಲ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಇವಾಗ 2 ಥರ ನೀವು ಒಳ್ಳೆ ರಿಸಲ್ಟ್ ತೊಗೋಬೋದು. ಒಂದು, ಡರ್ಮಟಾಲಜಿಸ್ಟ್ ಹತ್ರ ಹೋಗಬೇಕು, ಅವ್ರು ಕೊಡೋ ಪ್ರಾಡಕ್ಟ್ ತೊಗೋಬೇಕು, ಆ್ಯಂಡ್ ಅವ್ರ ಗೈಡೆನ್ಸ್ನ ತೊಗೊಂಡು ನೀವು ಸ್ಕಿನ್ಗೆ ಹೇರ್ಗೆಲ್ಲ ಹಚ್ಚಬೇಕು ಕ್ರೀಮ್ನ. ಮೇಯ್ನಾಗಿ ಸ್ಕಿನ್ಗೆ ಹೇಳ್ತೀನಿ. ಸ್ಕಿನ್ಗೆ ಏನೇ ಕನ್ಸರ್ನ್ ಇದ್ದರೂ ನೀವು ಡರ್ಮಟಾಲಜಿಸ್ಟ್ ಹತ್ರ ಹೋಗ್ತೀರಾ, ಕನ್ಸಲ್ಟೇಷನ್ ತೊಗೊತೀರಾ, ಅವ್ರು ಹೇಳಿದ ಟ್ಯಾಬ್ಲೆಟ್ಸು, ಮೆಡಿಸಿನ್ಸು ಎಲ್ಲನೂ ತೊಗೊತೀರಾ, ಕ್ರೀಮ್ಸ್ ಎಲ್ಲ ಬರ್ತೀರಾ. ಅವ್ರ ಗೈಡೆನ್ಸ್ ಹೇಗಿರುತ್ತೆ ಹಾಗೇ ನೀವು ಅಪ್ಲೈ ಮಾಡ್ತೀರಾ. ಆವಾಗ ಒಂದು ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಅವರು ನಿಮ್ಮ ಸ್ಕಿನ್ನ ನೋಡಿರ್ತಾರೆ, ನಿಮ್ಮ ಬಗ್ಗೆ ಕೇಳ್ತಾರೆ, ಆ್ಯಂಡ್ ಅದ್ರ ಮೇಲೆ ಅವರು ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತಾರೆ ಅಲ್ವಾ. ಅದಕ್ಕೂ ಆ್ಯಂಡ್ ಈ ಸುಮ್ಮನೆ ಅಡ್ವರ್ಟೈಸ್ಮೆಂಟಲ್ಲಿ ಒಂದು ಪ್ರಾಡಕ್ಟ್ನ ನೋಡಿ ತೊಗೊಳೋದಕ್ಕೂ ಡಿಫ್ರೆನ್ಸ್ ತುಂಬ ಇರುತ್ತೆ. ಯಾಕಂದರೆ ರಿಸಲ್ಟು ಡರ್ಮಟಾಲಜಿಸ್ಟ್ ಸಜೆಸ್ಟ್ ಮಾಡಿರೋದು ನಿಮ್ಮ ಸ್ಕಿನ್ ಟೈಪ್ಗೆ, ನಿಮ್ಮ ಸ್ಕಿನ್ ಕನ್ಸರ್ನ್ಗೆ ಬೆಟರಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಬೆಟರ್ ರಿಸಲ್ಟ್ ಕೊಡುತ್ತೆ. ಅದು ನನಗೆ ಯಾಕೆ ವರ್ಕ್ ಆಗೋಲ್ಲ ಅಂದರೆ, ವೀರು ಇದ್ದಾನೆ, ನನಗೆ ಅವಾಗವಾಗ ಕನ್ಸಲ್ಟೇಷನ್ ತೊಗೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ತುಂಬ ಪ್ರೈಸಿ ಅನಿಸುತ್ತೆ. ಒಬ್ಬೊಬ್ಬರು ಒಂದೊಂದು ಕನ್ಸಲ್ಟೇಷನ್ಗೆ 1000 ರೂಪಾಯಿ ಅಂತಾರೆ, ಹೋಗಿ ಬರೋದಕ್ಕೆ ಖರ್ಚು. ಆ್ಯಂಡ್ ಪ್ರಾಡಕ್ಟ್ಗಳೆಲ್ಲ ಸಖತ್ ಕಾಸ್ಟ್ಲಿದು ಕೊಟ್ಟಿರ್ತಾರೆ. ಅದನ್ನು ಮತ್ತೆ ತೊಗೊಳ್ಳೋದಕ್ಕೆ ತಿಂಗಳಿಗೆ 5000-4000 ಖರ್ಚಾಗುತ್ತೆ. ಸೊ ಅದ್ರ ಜೊತೆಲಿ ಅವ್ರು ಕನ್ಸಲ್ಟೇಷನ್ ಫಾಲೋ ಅಪ್ ಮಾಡ್ತಾ ಇರಬೇಕು. 20 ಡೇಸ್ ಬಿಟ್ಟು ಬನ್ನಿ, ಇಲ್ಲ 15 ಡೇಸ್ ಬಿಟ್ಟು ಬನ್ನಿ ಅಂತ ಬರೆದ್ಬಿಟ್ಟಿರ್ತಾರೆ. ನಮ್ಗೇನಾದ್ರು ಡೌಟ್ಸ್ ಇದ್ದರೆ ಮತ್ತೆ ಹೋಗಬೇಕು, ಅದಕ್ಕೆ 1000 ರೂಪೀಸ್ ಕೊಡಬೇಕು. ಇದೆಲ್ಲ ನನಗೆ ಅದು ವರ್ಕ್ ಆಗೋಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ನನಗೆ ಬೆಸ್ಟ್ ಅನಿಸಿದ್ದು ಏನಂದರೆ ಕ್ಯೂರ್ ಸ್ಕಿನ್ನು. ಯಾಕಂದರೆ ಇವರ ಪ್ರಾಡಕ್ಟ್ ನನಗೆ ಚೆನ್ನಾಗಿ ವರ್ಕ್ ಆಯಿತು. ಮನೆಯಲ್ಲೇ ಕೂತ್ಕೊಂಡು ನಾನು ಸ್ಕಿನ್ ಕನ್ಸಲ್ಟೇಷನ್ ತೊಗೊಂಡೆ, ಆ್ಯಂಡ್ ಅವ್ರು ನನ್ನ ಸ್ಕಿನ್ನ AI ಮುಖಾಂತರ ನೋಡಿದ್ರು, ಆ್ಯಂಡ್ ಚಿಕ್ಕದು ಅದ್ರ ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ಅವ್ರಿಗೆ ಗೊತ್ತಾಯಿತು. ಸೊ ಅದಕ್ಕೆ ಯಾವ ಪ್ರಾಡಕ್ಟ್ಗಳು ಬೇಕು ನೋಡಿ ಅದನ್ನು ಅವರು ನನಗೆ ಕೊಟ್ಟರು. ಸೊ ಈ ಕಿಟ್ ಏನಂದರೆ ನನಗೆ ನನ್ನ ಸ್ಕಿನ್ ಕನ್ಸರ್ನ್ಗೆ, ನನ್ನ ಸ್ಕಿನ್ ಪ್ರಾಬ್ಲಮ್ಸ್ಗೆ ನನಗೆ ಬೇಕಾಗಿರೋವಂಥ ಪ್ರಾಡಕ್ಟ್ನ ಅವರು ಸಜೆಸ್ಟ್ ಮಾಡಿಕೊಟ್ರು. ಸೊ ಹಾಗಾಗಿ ನನಗೆ ರಿಸಲ್ಟು ತುಂಬ ಚೆನ್ನಾಗಿ ಬರ್ತಾ ಹೋಗ್ತು. ಇದು ನನಗೆ ಬೆಸ್ಟ್ ಅನಿಸ್ತು. ಇನ್ನೊಂದು ಪ್ರೈಸ್ ಮಾತಾಡೋಕ್ಕೆ ಹೋದರೆ, ಇದು ಎಲ್ಲ ಓವರ್ ಆಲ್ ಕಿಟ್ ನಿಮಗೆ 2000 ರೇಂಜಲ್ಲಿ ಸಿಕ್ಬಿಡುತ್ತೆ. ಸೊ ಇದು ನನಗೆ ಬರ್ತ್ ಅನ್ನಿಸ್ತು. ಆ್ಯಂಡ್
ನಾನು ಹೇಳ್ದಂಗೆ ತುಂಬ ನಾನು ಖರ್ಚು ಮಾಡೋಂಗಿರೋದಿಲ್ಲ. ಆ್ಯಂಡ್ ಈ ಪ್ರಾಡಕ್ಟ್ಗಳು ನನಗೆ 1.5 ಇಂದ 2 ತಿಂಗಳು ಬರುತ್ತೆ. 2 ತಿಂಗಳಿಗೆ ನನಗೆ 2,000 ಅಂದರೆ ನನಗೆ ಬೆಟರ್ ಅನ್ನಿಸುತ್ತೆ. ಯಾಕಂದರೆ ಬೇರೆ ಕಡೆ ಎಲ್ಲ 5,000 6,000 ಖರ್ಚಾಗ್ಬಿಡುತ್ತೆ. ಸೊ ಅದ್ರ ಬದಲು ಈ ಪ್ರಾಡಕ್ಟ್ಸ್ ನನಗೆ ತುಂಬ ಲಾಂಗ್ ರನ್ನಲ್ಲಿ ವರ್ಕ್ ಆಗಿದೆ. ಆ್ಯಂಡ್ ನನಗೆ ಏನೇ ಡೌಟ್ಸ್ ಇದ್ದರೂ ಚಾಟ್ ಮಾಡಿ ಕೇಳ್ತೀನಿ ಕ್ಯೂರ್ ಸ್ಕಿನ್ನಲ್ಲಿ, ನನಗೆ ಈ ಪ್ರಾಡಕ್ಟ್ ಈ ಥರ ಆಗ್ತಾಯಿದೆ. ಆ್ಯಂಡ್ ಹೊಸ್ದಾಗಿ ಇಲ್ಲಿ ನೋಡಿ ಈ ಥರ ಮಾರ್ಕ್ಗಳು ಬಂದಿದೆ, ಆಮೇಲೆ ಪಿಂಪಲ್ಸ್ ಹೊಸ್ದಾಗಿ ಬರ್ತಾಯಿದೆ, ಇಲ್ಲಾಂದರೆ ಡಾರ್ಕ್ ಸರ್ಕಲ್ಲು, ಈವನ್ ಸ್ಕಿನ್ ಟೋನ್ ಬೇಕು ನನಗೆ, ಈ ಥರದ್ದೆಲ್ಲ ಏನೇ ಡೌಟ್ಸ್ ಇದ್ದರೂ ನಾನು ಚಾಟ್ ಮಾಡಿ ಕೇಳ್ತೀನಿ. ಅದರಿಂದ ಅವರು ನನಗೆ ಚಾಟ್ ಆಪ್ಷನಲ್ಲಿ ಸಿಗ್ತಾರೆ. 24/7 ನಾನು ನಮ್ಮ ಮನೇಲಿ ಕೂತ್ಕೊಂಡು ಆರಾಮಾಗಿ ನನಗೆ ಯಾವಾಗ ಟೈಮ್ ಸಿಗುತ್ತೆ ನೋಡಿ ಆವಾಗ ಚಾಟ್ ಮಾಡಿ ಕನ್ಸಲ್ಟೇಷನ್ ತೊಗೊಬೋದು. ಆ್ಯಂಡ್ ಡೈಲಿ ನಾನು ಸ್ಕಿನ್ ಅನಾಲಿಸಿಸ್ ತೊಗೋಬೋದು. ಆವಾಗ ನನಗೊಂದು ಟ್ರ್ಯಾಕ್ ಇರುತ್ತೆ, ಮೊನ್ನೆ ಹೇಗಿತ್ತು ನನ್ನ ಸ್ಕಿನ್ನು ಆ್ಯಂಡ್ ಇವಾಗ ಹೇಗೆ ಆಗ್ತಾಯಿದೆ, ಬೆಟರ್ ಆಗ್ತಾಯಿದೆ, ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿರುತ್ತೆ. ಸೊ ನನ್ನ ಪ್ರಕಾರ ಕ್ಯೂರ್ ಸ್ಕಿನ್ ಬೆಸ್ಟ್ ಅನಿಸುತ್ತೆ. ಸೊ ಹಂಗೆ ನಾನು ನನ್ನ ಫ್ರೆಂಡ್ ಹತ್ರನೂ ಹೇಳ್ತಾಯಿದ್ದೆ, ಅವರು ಅಂತ ಇದ್ರು ಅದು ಕರೆಕ್ಟು, ಈ ಆಯುರ್ವೇದಿಕ್ ಟ್ಯಾಬ್ಲೆಟ್ಟು ಇಲ್ಲ ಮೆಡಿಸಿನ್ ತೊಗೋತಾ ಇದ್ದೀನಿ ಅಂದರೂ ಅದರಲ್ಲೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಆ ಥರ ಇರುತ್ತೆ. ಸೊ ಆ ಥರದ್ದೆಲ್ಲ ಕಂಪೇರ್ ಮಾಡಿದ್ರೆ ನೀನು ಹೇಳ್ತಾ ಇರೋಂಗೆ ಕ್ಯೂರ್ ಸ್ಕಿನ್ನೇ ಬೆಸ್ಟ್ ಇದೆ. ನಾನು ಅದನ್ನು ಒಂದು ಸತಿ ಟ್ರೈ ಮಾಡಿ ನೋಡಬೇಕು ಅಂತ ಹೇಳ್ತಾಯಿದ್ರು. ನಾನು ಸರಿ ಟ್ರೈ ಮಾಡು, ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ನಂದು ಒಂದು ಕೂಪನ್ ಕೋಡ್ ಕೂಡ ಇದೆ, ಅದನ್ನು ನಾನು ಇಲ್ಲಿ ಹಾಕಿರ್ತೀನಿ ನೋಡಿ, ಸ್ವಾತಿ 100 ಅಂತ. ಅದನ್ನು ನೀವು ಯೂಸ್ ಮಾಡಿ ನೀವು ಕನ್ಸಲ್ಟೇಷನ್ ತೊಗೊಂಡು ಆ್ಯಂಡ್ ಈ ಕಿಟ್ನ ಆರ್ಡರ್ ಮಾಡಿಕೊಂಡ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ 100 rupees. ಆ್ಯಂಡ್ ಈ ಸೇಮ್ ಪ್ರಾಡಕ್ಟ್ಸ್ ನಿಮಗೆ ಸಿಗೋದಿಲ್ಲ, ಯಾಕಂದರೆ ಇದು ನನ್ನ ಸ್ಕಿನ್ ಕನ್ಸರ್ನ್ಗೆ, ಸ್ಕಿನ್ ಟೈಪ್ಗೆ ಅವರು ನನ್ನ ಪ್ರಾಬ್ಲಮ್ಸ್ಗೆ ಕಳಿಸಿರೋ ಪ್ರಾಡಕ್ಟು. ನಿಮಗೆ ಬೇರೆ ಕಿಟ್ಟೇ ಸಿಗುತ್ತೆ, ನಿಮ್ಗೆ ಏನು ಪ್ರಾಬ್ಲಮ್ ಇದೆ, ನಿಮ್ಗೆ ಯಾವ ಥರ ಪ್ರಾಡಕ್ಟ್ ಬೇಕು ಅಂತ ನೋಡಿ ಅವರು ಕೊಡ್ತಾರೆ. ಎಲ್ಲರಿಗೂ ಒಂದೇ ಕೊಟ್ಟು ಜೈ ಅನ್ಸೋದಿಲ್ಲ. ಸೊ ಅದರಲ್ಲೂ ಬೆಸ್ಟ್ ಅನಿಸುತ್ತೆ, ಯಾಕಂದರೆ ಎಲ್ಲರಿಗೂ ಎಲ್ಲ ವರ್ಕ್ ಆಗೋದಿಲ್ಲ ಅಲ್ವಾ. ಹಾಗಾಗಿ ನಿಮ್ಮ ಪ್ರಾಬ್ಲಮ್ಗೆ ನೀವು ಏನು ಬೇಕೋ ಅದನ್ನು ನೋಡಿ ಕೊಟ್ಟಾಗ ಅದು ಬೇಗ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ತಗೊಂಡ್ರೆ ಪ್ರಾಡಕ್ಟ್ನ ಕ್ಲೀನಾಗೆ 1-3 ತಿಂಗಳು ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ, ಅವ್ರು ಹೇಗೆ ಹೇಳಿರ್ತಾರೆ ಹಾಗೆ. ಆ್ಯಂಡ್ ಡೈಲಿ ವಾಟರ್ ಇಂಟೇಕ್ ಜಾಸ್ತಿ ಮಾಡಿ. ಸೊ ಒಳ್ಳೆಯ ಫುಡ್ಡು, ಮನೇಲೆ ಜಂಕ್ ಫುಡ್ ಜಾಸ್ತಿ ತಿನ್ನಬಾರ್ದು, ಆ ಥರದ್ದೆಲ್ಲ ಅವರೇ ಹೇಳ್ತಾರೆ. ನಿಮಗೆ ನಿಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸೊ ಹೀಗಿತ್ತು, ಹಾಗೆ ಮಾತಾಡುವಾಗ ಅದೇ ಹೇಳಿದೆ. ಆ್ಯಂಡ್ ಇವಾಗ ಬನ್ನಿ ಸ್ಕೂಲ್ಗೆ ಸೇರಿಸ್ಬೇಕಲ್ವಾ. ಸೊ ಅದಕ್ಕೂ ಮುಂಚೆ ಅವ್ನು ಒಂಚೂರು ಹೇರ್ ಕಟ್ಟು, ಆಮೇಲೆ ಅವ್ನಿಗೆ ಫೋಟೋಸ್ ಇಲ್ಲ ನಮ್ಮ ಹತ್ರ, ಅಂದರೆ ಈ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಎಲ್ಲ ಇಲ್ಲ, ಅದೆಲ್ಲ ಬೇಕು ಅಂತ ಹೇಳಿದ್ರು ಡಾಕ್ಯುಮೆಂಟ್ ಅಂದರೆ ಅಡ್ಮಿಷನ್ಗೆ. ಸೊ ಅದನ್ನೆಲ್ಲ ತೊಗೊಂಬರ್ಬೇಕು. ಆ್ಯಂಡ್ ಅದ್ರ ಪ್ರಿಪ್ರೇಷನ್ ಎಲ್ಲ ಆಯಿತು ನಿನ್ನೆ. ಸೊ ಅದ್ರದ್ದೆಲ್ಲ ಒಂದಷ್ಟು ಗ್ಲಿಮ್ಸ್ ನಾನು ತೊಗೊಂಡಿದ್ದೆ, ಸೊ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಅದಾದಮೇಲೆ ನಾವು ಯಾವ ಸ್ಕೂಲ್ ಸೆಲೆಕ್ಟ್ ಮಾಡಿದ್ವಿ ಏನು ಅನ್ನೋದನ್ನ ನಾನು ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಫಸ್ಟ್ ಅದನ್ನ ನೋಡ್ಕೊಬಂದ್ಬಿಡಿ. ಸ್ಟ್ರೈಟ್ ಅವೇ ನಾವು ಹೋಗಿದ್ದೆ ಫಸ್ಟು ಹೇರ್ ಕಟ್ ಮಾಡಿಸ್ಬಿಡೋಣ ಅಂತ, ಯಾಕಂದರೆ ಕೂದಲು ಸ್ವಲ್ಪ ಕಣ್ಮುಂದೆ ಎಲ್ಲ ಬರೋ ಥರ ಆಗುತ್ತೆ. ಆಮೇಲೆ ಸ್ಕೂಲಲ್ಲಿ ಅವ್ನಿಗೆ ಇರಿಟೇಟ್ ಆಗ್ಬೋದು, ಒಂಚೂರು ಕ್ಲೀನಾಗಿ ಹೇರ್ ಕಟ್ ಮಾಡಿಸೋಣ ಅಂದ್ಕೊಂಡು ಹೋದ್ವಿ. ಅವ್ನಿಗೆ ರೆಗ್ಯುಲರಾಗಿ ಕಟ್ ಮಾಡೋದು ವೇಣು ಅವರು, ಬಟ್ ಅವ್ರು ಇರಲಿಲ್ಲ, ಊರಲ್ಲಿ ಇದ್ದೀನಿ ಅಂದರು. ಆ್ಯಂಡ್ ಅವ್ರು ಬರೋವರೆಗೂ ನನಗೆ ಕಾಯೋ ಪೇಷನ್ಸ್ ಇರಲಿಲ್ಲ, ಸ್ಕೂಲ್ಗೆ ಹೋಗ್ಬೇಕಲ್ವಾ, ಕ್ಲೀನಾಗಿ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ಅಲ್ಲಿದ್ದಿದ್ದು ಇನ್ನೊಬ್ಬರ ಹತ್ರನೇ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇವನು ಸೈಲೆಂಟಾಗಿ ಕೂತಿದ್ದ, ಅವ್ರು ಹೆಂಗೆ ಹೇಳಿದ್ರು ಹಂಗೆ ಮಾಡಿಸ್ಕೊತಾ ಇದ್ದ. ಬಟ್ ನಾನೊಂದು ರೆಫರೆನ್ಸ್ ಫೋಟೋ ತೋರಿಸ್ದೆ, ಬಟ್ ಇವ್ರು ಕಟ್ ಮಾಡಿದ್ದು ನನಗೇನು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಬಟ್ ನೀವು ನೋಡಿ ಹೇಳಿ ಹೆಂಗಿದೆ ಏನೋ ಅಂತ, ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅಲ್ಲಿ ಕಟ್ ಮಾಡಿ ಒಂಚೂರು ಬ್ಲೋ ಡ್ರೈ ಎಲ್ಲ ಮಾಡಿದಾಗ ಓಕೆ ಅನ್ನಿಸ್ತಾಯಿತ್ತು. ನೆಕ್ಸ್ಟ್ ಡೇ ಎಲ್ಲ ಕೂದಲು ಹೆಂಗಂದ್ರೆ ಹಂಗೆ ಆ್ಯಂಗಲಲ್ಲಿ ಕಾಣಿಸ್ತಾ ಇದೆ. ನಾನು ಸುನಿಗೆ ಅಂತ ಇದ್ದೆ, ಬೇಬಿ ನಂಗೆ ಇಷ್ಟ ಆಗಿಲ್ಲ ಅಂತ. ಅವರು ಸರಿ ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಕಡೆ ಎಲ್ಲರೂ ಮಾಡಿಸೋಣ, ಅವ್ನು ಬರ್ತಡೇ ಟೈಮಲ್ಲಿ ಸರಿ ಹೋಗುತ್ತೆ ಅಂತಾಯಿದ್ರು. ಬಟ್ ಅದೇ ನಂಗೆ ಒಂದೊಂದು ಸತಿ ಸ್ಯಾಟಿಸ್ಫೈ ಆಗೋಲ್ಲ, ಪರ್ಫೆಕ್ಟ್ ಆಗಿರಬೇಕು. ಆ್ಯಂಡ್ ಈ ಸತಿ ಏನೋ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಹೇರ್ ಕಟ್ಟು. ನೀವು ಹೇಳಿ ಹೆಂಗೆ ಕಾಣಿಸ್ತಾ ಇದೆ ಏನೋ ಅಂತ. ಈ ಸತಿ ಜಾಸ್ತಿ ಕೂದಲು ಬಿಟ್ಟಿದ್ದಿತ್ತು. ಆ್ಯಂಡ್ ವೀರುಗೆ ಹೆಂಗೆ ಅಂದರೆ ಒಂಥರ ಅವ್ನಿಗೆ ಚೆನ್ನಾಗಿದೆ ಕೂದಲು, ಕಪ್ಪಗೆ ದಟ್ಟವಾಗಿದೆ ಕೂದಲು. ಅವ್ನಿಗೆ ಈ ಥರ ಹೇರ್ ಕಟ್ಟೆಲ್ಲ ಮಾಡಿಸೋಕೆ ಚೆನ್ನಾಗಿ ಅನಿಸುತ್ತೆ. ಸುನಿಗೆ ಅವ್ನಿಗೆ ಲಾಂಗ್ ಬಿಡಬೇಕಂತ ಇಷ್ಟ, ಬಟ್ ಅವ್ನಿಗೆ ಇರಿಟೇಟ್ ಆಗಬಾರ್ದು ಅನ್ನೋ ಒಂದು ರೀಸನ್ ಅಷ್ಟೇ. ಇಲ್ಲಿ ವೀರು ಹೇರ್ ಕಟ್ ಮಾಡಿಸ್ಕೊತಾ ಇದ್ರೆ, ಅಲ್ಲಿ ಸುನಿ ಬಿಯರ್ಡ್ ಟ್ರಿಮ್ ಮಾಡ್ಕೊತಾಯಿದ್ರು. ನಾವು ಇವನಿಗೆ ಮೇಯ್ನಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲ ತೆಗೆಸ್ಬೇಕಲ್ವಾ, ಹೇರ್ ಕಟ್ ಎಲ್ಲ ಮಾಡಿಸ್ಬಿಟ್ಟು ಕ್ಲೀನಾಗಿ ಒಂದು ಲುಕ್ ಇರುತ್ತೆ, ಅವಾಗೇ ತೆಗ್ಸೋಣ ಚೆನ್ನಾಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಈ ನಡುವೆ ಅಂತೂ ಅವನು ವೆಯ್ಟ್ ಗೇನೇ ಆಗ್ತಾಯಿಲ್ಲ. ನಾನು ಅದೇ ಅನ್ಕೊತಾ ಇದ್ದೆ, ಒಂಚೂರು ದಪ್ಪ ಗುಂಡ್ಗಾದರೆ ಚೆನ್ನಾಗಿರುತ್ತೆ ಅಂತ. ಜಾಸ್ತಿ ಆಟ, ಆಮೇಲೆ ಊಟ ಅಷ್ಟು ತಿನ್ನೋದಿಲ್ಲ, ಮೇಲ್ಮೇಲೆ ಊಟ ಮಾಡೋದು. ಆ್ಯಂಡ್ ಬೆಳೆಯುವಾಗ ಹಂಗೇನೆ ಅನಿಸುತ್ತೆ, ಇವರು ಉದ್ದ ಆಗ್ತಾ ಸಣ್ಣ ಸಣ್ಣ ಕಾಣಿಸ್ತಾರೆ. ಆ್ಯಂಡ್ ಹೀಗಿದೆ ಹೇರ್ ಸ್ಟೈಲ್. ಈಗ ಒಂಚೂರು ಓಕೆ ಅನಿಸ್ತು, ಬಟ್ ನೆಕ್ಸ್ಟ್ ಡೇ ಸ್ನಾನ ಎಲ್ಲ ಮಾಡಿಸಿದ್ಮೇಲಂತೂ ನನಗೆ ಒಂಚೂರು ಅದು ಇಷ್ಟನೇ ಆಗಲಿಲ್ಲ. ಒಂದಷ್ಟು ಕಡೆ ನಿಂತ್ಕೊಳ್ಳೋದು, ಆಮೇಲೆ ಅವ್ನ ಕೂದಲು ಹೆಂಗೆ ಅಂದರೆ ಒಂಥರ ಸ್ಟ್ರೈಟ್ ಚೆನ್ನಾಗಿದೆ, ದಟ್ಟವಾಗಿರೋದ್ರಿಂದ ಅದು ಅವ್ನು ಹೆಂಗೆ ಇರ್ತಾನೆ ಆ ಥರ, ಅಂದರೆ ಒಂದು ಕ್ಲೀನ್ ಫಿನಿಶ್ ಇರಲಿಲ್ಲ. ಸೊ ಹಂಗಿತ್ತು.
ಏನು ಮಾಡೋದು ಮತ್ತೆ ಮಾಡಿಸ್ತೀನಿ ಇನ್ನೊಂದು ವಾರ ಬಿಟ್ಟು. ಆ್ಯಂಡ್ ಇಲ್ಲಿ ಸಲೂನಲ್ಲಿ ಹೇರ್ ಕಟ್ಟೆಲ್ಲ ಮಾಡಿಸಿದ್ಮೇಲೆ ನಾವು ಎಳ್ನೀರು ಕುಡಿಯೋಕೆ ಹೋದ್ವಿ. ಅವನಿಗೆ ಎಳ್ನೀರು ಅಂದರೆ ಸಖತ್ ಇಷ್ಟ. ಹಾಗಾಗಿ ಅದು 2 ಸ್ಟ್ರಾ ಹಾಕು 3 ಸ್ಟ್ರಾ ಹಾಕು ಅಂತೆಲ್ಲ ಕೇಳ್ತಾನೆ. ಹಂಗೂ 2 ಸ್ಟ್ರಾ ಬೇಕು ಅಂದ ಸರಿ ಹಾಕಿ ಕುಡಿಸ್ತಾ ಇದ್ವಿ. ಈಗೆಲ್ಲ ಕೋಕೋನಟ್ ವಾಟ್ರೆಲ್ಲ ಸಖತ್ ಪ್ರೈಸು, 60 ರುಪೀಸ್ ಹೇಳಿದ್ರು. ಸರಿ ಚೆನ್ನಾಗಿತ್ತು, ಆದರೆ ಟೇಸ್ಟ್ ಚೆನ್ನಾಗಿತ್ತು. ನಾನು ಮೀಡಿಯಮ್ ಗಂಜಿ ತೊಗೊಳ್ತೀನಿ. ಎಲ್ಲಾದರೂ ನಂಗೆ ಗಂಜಿ ತೊಗೋಬೇಕು, ಅವನಿಗೂ ಇಷ್ಟ ಆಗುತ್ತೆ ಗಂಜಿ ತಿನ್ನೋಕ್ಕೆ. ಹಾಗಾಗಿ ಚೆನ್ನಾಗಿತ್ತು. ನಾನು ಅವನಿಬ್ರು ಒಂದೇ ಎಳ್ನೀರಲ್ಲಿ ಶೇರ್ ಮಾಡಿದ್ವಿ. ನಂಗೆ ಆಚೆ ಎಲ್ಲರೂ ಹೋದಾಗ ಜಾಸ್ತಿ ಈ ಹೈಡ್ರೇಟ್ ಆಗಬೇಕು ಅಂತ ಅನಿಸುತ್ತೆ. ಹಾಗಾಗಿ ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಒಂದು ಪ್ಲೇ ಏರಿಯಾ ಅಂದರೆ ಚಿಕ್ಕದಾಗಿ ಒಂದು ಮಿನಿ ಪಾರ್ಕ್ ಥರ ಇದೆ. ಅಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ನೀವು ನಿಂತ್ಕೊಂಡ್ಬಿಟ್ಟಿದ್ದೆ ಆಟ ಮಾಡಿ. ಸರಿ ಇನ್ನೇನು ಮಾಡೋದು, ಬಿಸಿಲು ಬೇರೆ ಫುಲ್ ಸುಡ್ತಾಯಿತ್ತು. ಸುನಿ ಬೇಡ ಅಂದರು. ಅವ್ನು ಬಿಡಲ್ವಲ್ಲ ನೋಡಿಬಿಟ್ರೆ ಮಕ್ಕಳು. ಸರಿ ಒಂದು 2 ಮಿನಿಟ್ಸ್ ಆಡ್ಕೊಂಬಾ ಅಂತ ಅಂದೆ. ಹಂಗೂ ಸುನಿ ಅಂದರು ಇದೆಲ್ಲ ಪ್ಲಾಸ್ಟಿಕ್ಕು ಸುಡ್ತಾ ಇರುತ್ತೆ, ಅದು ಮಠ ಮಧ್ಯಾಹ್ನ ಅಂತ. ಒಂದು ಸತಿ ಆಟ ಆಡ್ದೆ ಅಷ್ಟೇ. ಹಂಗೆ ಮತ್ತೆ ಅವ್ನಿಗೇನೋ ನೈಸ್ ಮಾಡಿಕೊಂಡು ವಾಪಸ್ಸು ನಾವು ಕರ್ಕೊಂಬಂದ್ಬಿಟ್ವಿ. ಅವ್ನಿಗೆ ಇನ್ನೊಂದು ನಮಗೆ ಮೇಯ್ನ್ ಕೆಲಸ ಇದ್ದಿದ್ದು ಅದೇ ಫೋಟೋಸ್ ತೊಗೊಬೇಕು ಅಂಥದ್ದು. ಅವನ ಹತ್ರ ಪಾಸ್ಪೋರ್ಟ್ ಸೈಜ್ ಇಲ್ಲ. ಆ್ಯಂಡ್ ನೆಕ್ಸ್ಟು ಪಾಸ್ಪೋರ್ಟ್ ಕೂಡ ಮಾಡಿಸ್ಕೋಬೇಕು ನಾವು. ಒಂದು ಆಧಾರ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಮಾಡಿಸ್ಬೇಕು. ಇದಕ್ಕೆಲ್ಲ ನಮಗೆ ಒಂದೊಂದೇ ಕೆಲಸ ಇದೆ. ಈಗ ಸದ್ಯಕ್ಕೆ ಫಸ್ಟು ಮೇಯ್ನಾಗಿ ಏನೇನು ಡಾಕ್ಯುಮೆಂಟ್ ಬೇಕು ನೋಡಿ ಅದನ್ನೆಲ್ಲ ಅರೇಂಜ್ ಮಾಡ್ಕೋತಾ ಇದ್ವಿ. ಫೋಟೋಸ್ ಮೇಯ್ನ್ ಬೇಕಿತ್ತು, ಸ್ಕೂಲ್ಗೆ ಒಂದು 4-5 ಕೊಡೋದು. ಹಾಗಾಗಿ ಈಗ ಫಸ್ಟು ನಾವು ಹೋಗ್ತಾ ಇರೋದೆ ಫೋಟೋಸ್ ತೆಗೋಕ್ಕೆ. ಇಲ್ಲೇ ನಿಯರ್ ಬೈ ಇದ್ದಿದ್ದು ಒಂದು ಫೋಟೋ ಶಾಪ್ಗೆ ಹೋದ್ವಿ. ಚಿಕ್ಕದಾಗಿ ಇಲ್ಲಿ ಕ್ವಿಕ್ಕಾಗಿ ಅಂದರೆ ಅವಾಗ ತೆಗ್ದು ಅವಾಗೇ ಕೊಟ್ಬಿಡ್ತಾರೆ. ಸೊ ಆ ಥರದ್ದು ನನಗೆ ಬೆಸ್ಟ್ ಅನ್ನಿಸ್ತು. ಫೋಟೋ ಅವ್ನು ಹೆಂಗೆ ಡ್ರಾಮಾ ಮಾಡ್ತಾನೆ. ಒಂದು ಫುಲ್ ಲೆಂತ್ ನಿಂಚೆ ಅಲ್ಲೇ ಹಂಗೆ ನಗು ಒಂದು ಜೋಗಳಿಗೆ ಹಿಂಗೆ ಕೈ ಸ್ಟೈಲ್ ಆಗಿ. ಶೋ ಸರಿಯಾಗಿ ನಿಂತ್ಕೊಳ್ಳಿ. ಏನಾಯ್ತಾ? ಹೊಳಗೆ ಬಾ ಬಿಸಿಲು. ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಮೇಲೆ ಅಲ್ಲೊಂದು ಸ್ವಲ್ಪ ಅವನಿಗೆ ಟಾಯ್ಸ್ ಎಲ್ಲ ಕೊಡಿಸ್ಕೊಂಡು ನಾವು ಬಂದಿದ್ದೆ ಸ್ಟ್ರೈಟ್ ಅವೇ ಗೋಲ್ಡ್ ಶಾಪ್ಗೆ. ನಿಮಗೆ ಗೊತ್ತಿರ್ಬೋದು, ಅವನಿಗೆ ನಾನು ಡೈಮಂಡ್ ಸ್ಟಡ್ ಹಾಕಿದ್ದೆ ಇಷ್ಟು ದಿನ. ಅವನಿಗೆ ಕಿವಿ ಚುಚ್ಚಿದಾಗಿಂದ ಆವಾಗಿಂದ ಇವಾಗವರೆಗೂ ಅವನಿಗೆ ಡೈಮಂಡ್ ಸ್ಟಡ್ಡಲ್ಲೇ ಇದ್ದ. ಆ್ಯಂಡ್ ಇವಾಗ ಸ್ಕೂಲಲ್ಲೆಲ್ಲ ಗೊತ್ತಲ್ಲ, ಡೈಮಂಡ್ ಎಲ್ಲ ಹಾಕಂಗಿಲ್ಲ, ಗೋಲ್ಡು ಹಾಕಂಗಿಲ್ಲ ಹೇಳಬೇಕು ಅಂದರೆ. ಏನಂದರೆ ಕಳೆದೋದ್ರೆ ನಾವು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಅಷ್ಟೇ ಅವರು. ಆಮೇಲೆ ಸುನಿ ಅದೇ ಅಂತ ಇದ್ರು, ಬಿಚ್ಚಿಬಿಡು ಇವಾಗೆಲ್ಲ ಏನು ರೇಟು, ಅವಾಗ ನಾವು ತೊಗೊಂಡಾಗೆ ಅಷ್ಟೊಂದು ಕಾಸ್ಟ್ಲಿ, ಏನಾದ್ರು ಕಳ್ದಾಗ ಬಂದರೆ ಕಷ್ಟ ಆಗುತ್ತೆ ಅಲ್ಲ, ಎಲ್ಲೋ ಮಿಸ್ ಆದರೆ ಅಂತ. ಸರಿ ಇವಾಗ ಬಿಚ್ಚೇ ಬಿಡೋಣ 2 ಕಿವಿದು ಅಂದರೆ ಅದು ಸ್ವಲ್ಪ ದಿನ ಇರಲಿ, ತೆಗ್ದುಬಿಡೋದು ಬೇಡ. ಮತ್ತು ಅವನಿಗೆ ಅದು ಕಿವಿ ಚುಚ್ಚಿದೆಲ್ಲ ಹೋಗ್ಬಿಡುತ್ತೆ ಮಕ್ಕಳು, ಅದಕ್ಕೆ ಬೇಡ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಒಂದು ಗೋಲ್ಡೇ ಹಾಕಿದ್ದೀನಿ. ಬಟ್ ತುಂಬ ಚಿಕ್ಕದು ಹಾಕಿದ್ದೀನಿ 2 ಕಿವಿಗೂ. ಸಣ್ಣದು 2 ಸ್ಟಡ್ಡನ್ನ ತೊಗೊಂಡು ಹಾಕಿದ್ದೀನಿ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಇದೂ. ಬಟ್ ಇದು ಗೋಲ್ಡು, ತುಂಬ ದೊಡ್ಡದೇನು ಹಾಕಿಲ್ಲ. ಇವಾಗ ಏನಾದರೂ ಮಿಸ್ ಆದ್ರೂ ನಮಗಷ್ಟು ಬೇಜಾರಾಗಬಾರ್ದು, ಅಯ್ಯಯ್ಯೋ ಇಷ್ಟೊಂದು ಕಾಸ್ಟ್ಲಿ ಇದೆ ಅಂತ. ಗೋಲ್ಡು ಕಾಸ್ಟ್ಲಿ ಇದೆ, ಇವಾಗ ಗೊತ್ತಿರೋಂಗೆ 1 ಗ್ರಾಮ್ 15,000 ಇದೆ. ಬಟ್ 1 ಗ್ರಾಮು ಬರಲ್ಲ, ಅದಕ್ಕಿಂತ ಚಿಕ್ಕದು ಒಂದು ತೊಗೊಂಡು ಒಂದು ಕಿವಿಗೆ ಹಾಕಿದ್ದೀವಿ. ನೋಡಿ ಎಷ್ಟು ಹೆಂಗೆ ಕಾಣಿಸ್ತಾ ಇದೆ ಅಂತ. ಅಲ್ಲೇ ಪಕ್ಕದಲ್ಲಿ ಹರಿ ಸ್ಯಾಂಡ್ವಿಚ್ ಇತ್ತು. ಸೊ ಇಬ್ಬರು ಸ್ಯಾಂಡ್ವಿಚ್ ಎಲ್ಲ ತೊಗೊಂಡು ತಿಂದ್ಕೊಂಡು ಹೊಟ್ಟೆ ಎಲ್ಲ ತುಂಬಿಸ್ಕೊಂಡು ಅಲ್ಲಿಂದ ಹೋಗಿದ್ದೇನೆ ವೀರು ಫ್ರೆಂಡ್ ಮನೆಗೆ. ನಿಮ್ಗೆ ಗೊತ್ತಿರ್ಬೋದು, ಅಪ್ಪು ಮನೆಗೆ ಹೋಗಿದ್ವಿ. ತುಂಬ ದಿವಸದಿಂದ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ, ಬಟ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಅವನಿಗೂ ಅಪ್ಪು ಅಂತ ಕೇಳ್ತಾ ಇದ್ದ. ಆ್ಯಂಡ್ ಅಪ್ಪನೂ ಅಷ್ಟೇ, ವೀರು ಬಾ ಮನೆಗೆ ಅಂತೆಲ್ಲ ತುಂಬ ಅವರು ಫೋನಲ್ಲಿ ವೀಡಿಯೋ ಕಾಲಲ್ಲೆಲ್ಲ ಮಾತಾಡ್ತಾರಲ್ಲ. ಸರಿ ಆಯಿತು ಅವರಿಬ್ಬರು ಆಟ ಆಡಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕರ್ಕೊಂಡು ಹೋದೆ. ವಾಪಸ್ ಬರುವಾಗಂತೂ ಪಾಪ ಅಪ್ಪು ತುಂಬಾ ಹೇಳ್ತಾ ಇದ್ದ, ಇನ್ನೂ ಇಲ್ಲೇ ಇರಲಿ ವೀರು ಅಂತ. ಅವನಿಗೂ ಯಾರು ಇರಲ್ಲ ಮನೇಲಿ, ಒಬ್ಬನೇ, ಇವನು ಒಬ್ಬನೇ. ಒಂಥರ ಇಬ್ಬರು ಚೆನ್ನಾಗಿ ಆಟಾಡಿದ್ರು, ಎಷ್ಟೊತ್ತು ಕೂತ್ಕೊಂಡು ಆಟಾಡಿದ್ರು. ಅಲ್ಲಿಂದ ವಾಪಸ್ ಈಗ ನಮ್ಮ ಮನೆ ಕಡೆಗೆ. ಏನೇನು ತಗೊಂಡೆ? ತಗೊಂಬ ತೋರ್ಸು. ಹೇರ್ ಸ್ಟೈಲ್ ತೋರ್ಸ ಫಸ್ಟ್ ನಿಂದು. ಎತ್ಕೊಂಬ 2.
ಅದ ಹೆಸರೇನು? ಇದೇನು ಇದು ಇದು ನೀನೇ ಇಟ್ಟಿದ್ಯಾ ಹೆಸರು? ಬಸೆಲೋ ಇದು, ಅದು ತೌ ಟೌ ಬಸೆ ಇದು ಬಸೆಲೋ ಒಂದು ಸಖತ್ತಾಗೈತೆ. ಇದು ಫುಲ್ ಒರ್ಜಿನಲ್ ಥರ ಐತೆ. ಇದು ಸ್ವಲ್ಪ ಯಾಕೋ ಡಮ್ಮಿ ಥರ ಐತೆ. ನೀನು ಎಷ್ಟು ಅಲ್ಲಿ ತೋರಿಸು, ಅಲ್ಲಿ ತೋರ್ಸಪ್ಪ ಅಪ್ಪಂಗೆ ಒಂಚೂರು ಹಿಂದೆ ಹೋಗು, ರೂಮಲ್ಲಿ ಯಾಕೋ ಬರ್ತೀಯಾ? ಹಾಂ ತೋರಿಸಿ ಈಗ. ಹಾಂ ಓ ವಾ ಸೈಡ್ ಯಾರು ಮಾಡಿ ಕಟ್ಟಿಂಗ್? ಸೈಡ್ ಸಿಂಹ ಮಾಡಿದ ಕಟ್ಟಿಂಗು. ಸರಿ, ಅವ್ರ ಹೆಸರು ನರಸಿಂಹ, ಸಿಂಹ ಅಲ್ಲ. ಈ ಸೈಡ್ ಎಲ್ಲ ತೋರಿಸು ಕಟ್ಟಿಂಗು. ತಿರ್ಗು ಹಿಂದೆ ಅಲ್ಲ, ಹಿಂದೆ ತಿರ್ಗು, ಆ ಕಡೆ ತಿರ್ಗು. ಮುಳ್ಳಂದಿ ಇದ್ದಂಗಿದ್ಯಾ? ಯಾಕೋ ಎಷ್ಟು ಚೆನ್ನಾಗಿ ಕಪ್ಪು, ಎಷ್ಟು ಚೆನ್ನಾಗೈತೆ ನೋಡಿ. ಅಲ್ಲ ಹಿಂದೆ ಮುಳ್ಳಂದಿ ತರ ಐತಲ್ಲ. ಬಾ ಮಮ್ಮಿ, ನಿಮ್ಮ ಅಪ್ಪ ನೋಡಿ ಮಮ್ಮಿ, ಎಲ್ಲ ನಿಗರ್ಕೊಂಡ್ಬಿಟ್ಟೈತೆ ಪಾಪ. ಯಾಕೋ ನಗಡಿ ಆಗ್ಬಿಟ್ಟೈತೆ, ಅದಕ್ಕೆ ಸ್ವಲ್ಪ ಮೂಗು ಸೋರ್ತೈತೆ. ಯಾಕೆ ಮಗನೆ? ಐಸ್ ಕ್ರೀಮು, ಮೊಸರನ್ನ, ಎಳ್ನೀರು, ಕಲ್ಲಂಗಡಿ ಹಣ್ಣು ಎಲ್ಲ ಎತ್ತಾಕಿದ್ದೆ ಅನಿಸುತ್ತೆ. ಯಾವುದರಿಂದ ಆಗಿದೆ? ವೀರುಗನ್ನ ರಸಮ್ ತಿನ್ನಿಸ್ತಾ ಇದ್ದೀನಿ. ರಸಮ್ ಮಾಡ್ದ? ನಿಮ್ಮ ಮಮ್ಮಿ ಮಾಡಿತ್ತು, ನಾವು ಬರೋಷ್ಟಕ್ಕೆ ಸುಸ್ತಾಗ ಹೋಯ್ತು ನನಗೆ. ರಸಮ್ ಮಾಡಿದೆ, ಅದಕ್ಕೆ ಬಿಸಿ ಬಿಸಿ ಅನ್ನಕ್ಕಿಟ್ಟು ಬಂದಿದ ತಕ್ಷಣ ಅವನಿಗೆ ಸ್ನಾನ ಮಾಡಿಸಿ ಅನ್ನ ಮಾಡಿ ಸಾರಾಕಿ ವೀರಿಗೆ ತಿನ್ನಿಸ್ಬಿಡ್ತಾಯಿದ್ದೆ. ಹೀಗಿತ್ತು ನಮ್ಮ ದಿನ. ನಮಗೆ ಬೆನ್ನೋಗ್ತಾ ಇದೆ. ಮಮ್ಮ ಮಾಡಿ ನಾವು ಪಚ್ಚೊಳದೆ ಅಲ್ಲ ಮಗನೆ? ತಗೋಪ್ಪ ಇಲ್ಲಿ. ಓಹೋ, ಅದ್ರ ಮೇಲೆ ಅವನ್ನೆಲ್ಲ ಇಟ್ಬಿಟ್ಟು ಇವನು ಬ್ಯಾಲೆನ್ಸ್ ಮಾಡಿಸೋದು. ವೀರು ತಂದಿಗೆ ಆಟಾಡು, ಅದಕ್ಕೆ ಯಾಕೆ ಅದು ಕೂಲಿ ಕೆಲಸ ಮಾಡಿಸ್ತೀಯಾ? ಹಾಂ ಸರಿ ಬಾ. ಎಲ್ಲಿ ನಿನ್ನ ಖರ್ಚೀಫು? ಒಂಚೂರು ಮೂಗು ಒರೆಸ್ಕೊ, ಖರ್ಚೀಫ್ ಎತ್ಕೊ ಒರೆಸು. ಹಾಂ ವೀರ, ಖರ್ಚೀಫ್ ಕೊಟ್ಟಿರೋದು ಏನಕ್ಕೆ ನಾನು ನಿಂಗೆ? ಎತ್ಕೋ ಖರ್ಚೀಫ್ ಎತ್ಕೋ ನಿಮಿಷ. ಸರಿ ಬಾಯ್ಲ ಮಾಡು. ಬಟ್ಟೆಲಿ ಒರೆಸ್ಕೊತಾರೇನೋ ಗಲೀಜಾ? ಈಗ ತಾನೇ ಹಾಕಿದ್ದೀನಿ ಹೊಸ ಬಟ್ಟೆ. ಇದು ಇವತ್ತೇ ಫಸ್ಟ್ ಹಾಕಿರೋದು ಶರ್ಟ್ನ, ಪ್ಯಾಂಟಲ್ಲ. ಓಕೆ ಗೈಸ್, ಈ ನಡುವೆ ಏನು ಗೊತ್ತಾ, ಸಖತ್ತು ಒಂದೇ ಉಸಿರಲ್ಲಿ ಮಾತಾಡೋಕ್ಕಾಗಲ್ಲ, ಒಂಥರ ಉಸಿರು ಇಡ್ದಂಗೆ ಅನಿಸುತ್ತೆ. ಸೊ ಓಕೆ, ಇವಾಗ ನಾನು ಸ್ಕೂಲ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ನಾವು ನಮ್ಮ ಮನೆ ಸುತ್ತಮುತ್ತ ಯಾವುದು ಬೆಸ್ಟ್ ಇದೆ ಅಂತ ನೋಡಿದ್ವಿ, ಆಯಿತಾ. ಒಂದಷ್ಟು ನನಗೆ ಇಲ್ಲಿ ಫ್ರೆಂಡ್ಸ್ ಆಗಿದ್ದಾರೆ, ಅವ್ರನ್ನ ಕೇಳಿದೆ. ಅವ್ರ ಮಕ್ಕಳು ಹೋಗ್ತಾ ಇರ್ತಾರೆ ಆ್ಯಂಡ್ ಗೊತ್ತಿರೋರನ್ನ ಇಲ್ಲಿ ಯಾವ ಸ್ಕೂಲ್ ಚೆನ್ನಾಗಿದೆ ಆ ಥರ ಕೇಳಿದ್ವಿ. ಆ್ಯಂಡ್ ನಾವೇ ಗಾಡಿ ಹಾಕ್ಕೊಂಡು ಒಂದು ರೌಂಡ್ ಹೋಗಿ ಬರೋದು, ಯಾವ್ಯಾವ ಸ್ಕೂಲ್ ಚೆನ್ನಾಗಿದೆ ಆ್ಯಂಡ್ ಹೇಗಿದೆ ಅಂತ ನೋಡಿದ್ವಿ. ಆವಾಗ ಗೊತ್ತಾಯಿತು ಈ ಸ್ಕೂಲ್ ಇದೆ, ಹತ್ರ ಇರೋದು, ಅಂದರೆ ವಾಕೇಬಲ್ ಇರಬೇಕು. ಇವಾಗ ನಾನಿಲ್ಲ ಅಂದರೂ ಸುನಿ ಕರ್ಕೊಬರ್ಬೇಕಿರಬೇಕು, ಇಲ್ಲಾಂದರೆ ನಮ್ಮ ಅತ್ತೆಗೂ ಹೋಗಿ ಕರ್ಕೊಬರೋ ಥರ ಇರಬೇಕು. ಅವರು ಅಂತ ಇದ್ರು, ಇಲ್ಲೆಲ್ಲರೂ ಸೇರ್ಸಮ್ಮ, ನಾನೇ ಕರ್ಕೊಂಬರ್ತೀನಿ ಅಂತ ಅವರು ಒಂಥರ ಖುಷಿ ಅಲ್ವಾ. ಸೊ ಆ ಥರದ್ರಲ್ಲಿ ನೋಡ್ತಾ ಇದ್ವಿ. ಅಟ್ಲೀಸ್ಟ್ 1 ಕಿಲೋಮೀಟರ್ ಸರೌಂಡಿಂಗಲ್ಲಿ ಇರಬೇಕು, ತುಂಬ ಜಾಸ್ತಿ ದೂರನೂ ಬೇಡ, ಆ್ಯಂಡ್ ಒಳ್ಳೆ ಚೆನ್ನಾಗಿರೋ ಸ್ಕೂಲ್ ಇರಲಿ ಅನ್ನೋದು ಒಂದು ನಮಗಿತ್ತು. ಯಾಕಂದರೆ ಇವಾಗ ಅವನು ನರ್ಸರಿ, LKG, UKG 3 ಒಂದೇ ಕಡೆ ಇರಬೇಕು. ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಅಟ್ಲೀಸ್ಟ್ 10th ಹೈಸ್ಕೂಲ್ ಹೋಗೋವರೆಗೂ ಒಂದೇ ಕಡೆ ಇರಬೇಕು. ಅವಾಗ ಚೇಂಜ್ ಮಾಡಬಾರ್ದು, ಅವರ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಆ್ಯಂಡ್ ಅವ್ರಿಗೂ ಅಲ್ಲೊಂದು ಎನ್ವೈರ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಪ್ಲ್ಯಾನ್ ಇದ್ದಿದೆ, ಒಂದೇ ಸತಿ ಒಳ್ಳೆ ದೊಡ್ಡ ಸ್ಕೂಲ್ಗೆ ಸೇರಿಸ್ಬಿಡ್ಬೋದಿತ್ತು. ಬಟ್ ಇನ್ನೂ ಒಂದು ಚಿಕ್ಕವನಿರೋದ್ರಿಂದ ಬಸ್ಸಲ್ಲಿ ಹೋಗೋದು, ವ್ಯಾನಲ್ಲಿ ಹೋಗೋದೆಲ್ಲ ಅಷ್ಟು ಸೇಫ್ ಇಲ್ಲ ಆ್ಯಂಡ್ ಬೇಡ. ಈಗ ಸದ್ಯಕ್ಕೆ ಅವನು ಈ ಥರ ಸ್ಕೂಲಲ್ಲೇ ಒಂದು 3 ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋವರೆಗೂ ಇರಲಿ, ಅದಾದಮೇಲೆ ದೊಡ್ಡ ಮೇನ್ ಸ್ಟ್ರೀಮ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ತುಂಬ ನೋಡಿದ್ವಿ, ಲಿಟಲ್ ಪಾಂಡಾ ಆ್ಯಂಡ್ ಕಿಡ್ಸ್ ವರ್ಡು, ಲಿಟಲ್ ಮಿಲೇನಿಯಮ್, ಆ ಥರ ಯಾವುದು ನೀವು ಹೆಸರು ಕೇಳ್ತೀರ ನೋಡಿ, ಯೂನಿಕ್ ಆಗಿರುತ್ತೆ. ಆ ಥರ ಎಲ್ಲ ಕಡೆ ನೋಡಿದ್ವಿ, ಹೋಗಿ ಸ್ಕೂಲ್ ನೋಡ್ಕೊಂಡು ಬಂದ್ವಿ, ಅಲ್ಲಿ ಮಾತಾಡಿದ್ವಿ, ಅಲ್ಲಿ ಯಾವ ಥರ ಟೀಚ್ ಮಾಡ್ತಾರೆ ಏನು. ಇನ್ನೂ ನರ್ಸರಿ ಇರೋದ್ರಿಂದ ನಮಗೊಂದು ಐಡಿಯಾ ಇತ್ತು. ಅವ್ರಿಗೆ ತುಂಬ ಏನು ಅಂದರೆ ಬೇಸಿಕ್ ಅವ್ರದ್ದೇ ಆದ ಒಂದು ಸ್ಕೂಲಲ್ಲಿ ಒಂದು ಸಿಲೆಬಸ್ ಥರ ಇರುತ್ತೆ, ಅದನ್ನು ಹೇಳ್ಕೊಡ್ತಾರೆ. ನಾನೇ ಮೋಸ್ಟ್ ಆಫ್ ದ ಮನೇಲಿ ಏನು ಹೇಳ್ಕೊಟ್ಟಿರ್ತೀನಿ ಅದನ್ನೇ ಹೇಳ್ಕೊಡ್ತಾ ಇರ್ತಾರೆ. ಇವಾಗ ಫೋನಿಕ್ಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಅವನಿಗೆ ಫೋನಿಕ್ಸ್ ಹೇಳ್ಕೊಡ್ತಾರೆ. ಆಮೇಲೆ ಈ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಆ ಥರದ್ದು, ಆಮೇಲೆ ABCD ಬರೆಯೋದು, ಆ ಥರದ್ದೆಲ್ಲ ಚಿಕ್ಕ ಪುಟ್ಟ ಹೇಳ್ಕೊಡೋದಷ್ಟೇ. ಇನ್ನು ನರ್ಸರಿಗೆ ತುಂಬ ಅವ್ನಿಗೇನು ಇರೋದಿಲ್ಲ ಜಾಸ್ತಿ. ಅವ್ರಿಗೆ ಸ್ವಲ್ಪ ಲರ್ನ್ ಆ್ಯಂಡ್ ಪ್ಲೇ ಆ ಥರದ್ದು, ಆಮೇಲೆ ಈ ಕಿಡ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ ನೋಡಿ, ಆ ಥರದ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಎಲ್ಲ ಕಡೆ ಅದೇ ಥರ ಇತ್ತು, ಅವ್ರವ್ರದ್ದೇ ಇರುತ್ತೆ ಸ್ಕೂಲಲ್ಲಿ ಏನು ನಡ್ಸ್ಕೊಂಬಂದಿರ್ತಾರೆ ಆ ಥರ. ಆಮೇಲೆ ಈಗ STEM ಎಜುಕೇಷನ್ ಆ ಥರದ್ದೆಲ್ಲ ಬಂದಿದೆ. ಸೊ
ಮಂತ್ಲಿ ಒಂದೊಂದು ಕ್ಯಾಟಗರಿ ತೊಗೊಂಡಿರ್ತಾರೆ. ಯಾಕಂದರೆ ಇವತ್ತು ಕಲರ್ಸ್ ಹೇಳ್ಕೊಟ್ಟು ನಾಳೆ ಇನ್ನೊಂದೇನೋ ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳ್ಕೊಟ್ರೆ ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತೆ. ಒಂದು ತಿಂಗಳಿಗೆ ಒಂದೊಂದು ಥರದವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅದು ಒಂಥರ ಚೆನ್ನಾಗಿದೆ. ಸೊ ಹಿಂಗೆಲ್ಲ ನೋಡಿದಾಗ ನಮಗೆ ಅನಿಸಿದೆ ಏನಂದರೆ ಒಂದೆರಡು ನಮಗೆ ಸ್ಕೂಲ್ ಇಷ್ಟ ಆಯಿತು, ಟೀಚರ್ಸ್ ಎಲ್ಲ ಇಷ್ಟ ಆದರು, ಎಲ್ಲ ಇಷ್ಟ ಆಯಿತು. ಬಟ್ ಏನಂದರೆ ಈ ಥರ ಒಂದು ಮನೇಲಿ ಮಾಡ್ಕೊಂಡಿರ್ತಾರೆ ಆಯಿತಾ, ಅದು ಸ್ವಲ್ಪ ಕಂಜೆಸ್ಟೆಡ್ ಅನಿಸುತ್ತೆ. ಆ್ಯಂಡ್ ಚಿಕ್ಕ ಪ್ಲೇಸ್ ಅನ್ನಿಸ್ತಾ ಇತ್ತು. ಈ ಕಡೆ ಪ್ಲೇ ಏರಿಯಾ ಇರೋದು, ಕ್ಲಾಸ್ ರೂಮೆಲ್ಲ ಇಷ್ಟೇ ಇರೋದು, 5-6 ಜನಕ್ಕೆ ಆಗೋ ಥರದ್ದು. ಸೊ ಒಂಚೂರು ಕಂಫರ್ಟಬಲ್ ಇರಬೇಕು. ಆ್ಯಂಡ್ ಇದು ಲೇಔಟ್ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇದೆ, ಮಕ್ಳುಗಳಿದ್ದಾರೆ. ಸೊ ನನಗೇನಂದರೆ ಒಂಚೂರು ಸ್ಪೇಷಿಯಸ್ ಆಗಿರೋದು, ಒಂಚೂರು ಚೆನ್ನಾಗಿರೋದು ಇರಲಿ ಅವನಿಗೆ. ಆ್ಯಂಡ್ ಹೈಜೀನ್ ಎಲ್ಲ ಮುಖ್ಯ ಆಗುತ್ತಾ. ಈಗ ಸ್ಕೂಲಿಗೆ ಕಳಿಸ್ತೀವಿ ಅಂದರೆ ಸುಮ್ಮನೆ ಒಂದು ಮಗುಗೆ ಏನಾಗಲಿ ಬರೆದ್ರೆ ಅದು ಆಬ್ವಿಯಸ್ಲಿ ಬಂದೇ ಬರುತ್ತೆ. ನಮ್ಮ ಮಕ್ಕಳು ನಾವು ಎಷ್ಟೇ ಚೆನ್ನಾಗಿ ನೋಡಿಕೊಂಡು ಅವ್ರಿಗೆ ಬಂದೇ ಬರುತ್ತೆ. ಒಂಚೂರು ಈ ಥರ ಹೈಜೀನ್ ಆಗಿರಬೇಕು, ಕ್ಲೀನಿಂಗ್ ಇರಬೇಕು. ಆಮೇಲೆ ಕಮ್ಮಿ ಜನ ಇರಬೇಕು. ಒಂದೊಂದು ಕ್ಲಾಸ್ಗೆ ಒಂದು ಟೀಚರ್ಗೆ ಒಂದು 10 ಜನ 15 ಜನ ಆ ಥರ ಇರಬೇಕು. ತುಂಬ 20-25 ಜನ ಅಂದರೆ ಅವರು ನೋಡ್ತಾರೆ, ಅವ್ರು ನೋಡ್ಕೊಳ್ಳೋದು, ಕಚ್ಚೋದು ಅದೆಲ್ಲ ಮಾಡಿಬಿಡ್ತಾರೆ ಅನ್ನೋ ಥರ ಆ ಥರ ಎಲ್ಲ ಒಂದೊಂದು ಭಯ ಇರುತ್ತಲ್ಲ. ಸೊ ಆ ಥರದ್ದೆಲ್ಲ ತಲೆಯಲ್ಲಿತ್ತು. ಆಮೇಲೆ ಎಲ್ಲ ಹೋಗಿ ನೋಡ್ಕೊಂಡು ಬಂದಮೇಲೆ ನಮ್ಗೆ ಇಲ್ಲಿ ಹೊಸ್ದಾಗಿ ಓಪನ್ ಆಗಿತ್ತು ಲಿಟಲ್ ಮಿಲೇನಿಯಂ. ಈ ವರ್ಷನೇ ಓಪನ್ ಆಗಿರೋದು. ಸೊ ಹೊಸ ಬಿಲ್ಡಿಂಗು ಆ್ಯಂಡ್ ಹೊಸ ಎಲ್ಲ ಎಕ್ವಿಪ್ಮೆಂಟ್ಸು, ಆಮೇಲೆ ನನಗೆ ಟೀಚರ್ ಸ್ಕೂಲು ಎಲ್ಲನೂ ಇಷ್ಟ ಆಯಿತು. ಸೊ ನಾನು ಸುನಿಗಂದೆ ಇಲ್ಲೇ ಸೇರಿಸೋಣ. ಅದೆಲ್ಲ ಸ್ವಲ್ಪ ನೋಡಿದ್ರೆ ಇದು ಬೆಟರ್ ಅನಿಸುತ್ತೆ. ಸ್ಪೇಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರದ್ದು ತುಂಬ ಕಡೆ ನೀವು ನೋಡಿರ್ಬೋದು ಲಿಟಲ್ ಮಿಲೇನಿಯಂ ತುಂಬ ಕಡೆ ಅವ್ರದ್ದು ಬ್ರ್ಯಾಂಚ್ಗಳಿರುತ್ತೆ. ಸೊ ಹಾಗಾಗಿ ಸರಿ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೂ ಅವ್ರ ಹತ್ರ ಮಾತಾಡಿದಾಗ ಓಕೆ ಅಂತ ಅನ್ನಿಸ್ತು. ಸುನಿ ನಾನು ಎಲ್ಲ ಎಷ್ಟು ಕ್ವಶನ್ ಕೇಳಿದ್ದೀವಿ ಗೊತ್ತಾ, ನೀವು ನಂಬೋದಿಲ್ಲ. ಸೊ ಎಲ್ಲದ್ರ ಬಗ್ಗೆ ವಿಚಾರಿಸಿದ್ದೀವಿ. ಆ್ಯಂಡ್ ಅದೆಲ್ಲ ನೋಡಿದಾಗ ಚೆನ್ನಾಗಿ ಅನ್ನಿಸ್ತು. ಅವ್ರದ್ದೇ ಆದ ಒಂದು ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಈ ಥರ ಅವ್ರದ್ದೇನಾದ್ರು ಆ್ಯಕ್ಟಿವಿಟೀಸ್ ಅವ್ರಿಗೆ ಇಷ್ಟ ಇದ್ದರೆ ಡ್ಯಾನ್ಸು ಆ ಥರದ್ದೆಲ್ಲ ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಅದನ್ನೆಲ್ಲ ಅವರು ಸ್ವಲ್ಪ ಗಮನ ಹರಿಸಿ ಅದನ್ನು ಬೆಟರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದೆಲ್ಲ ನನಗೆ ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕೆ ನಾವು ಫೈನಲೈಸ್ ಮಾಡಿರೋದು ಲಿಟಲ್ ಮಿಲೇನಿಯಂ. ಅದು ನಮ್ಮ ಲೇಔಟಲ್ಲೇ ಇದೆ. ಸೊ ಈಸಿ ಆಗುತ್ತೆ, ಯಾರು ಬೇಕಾದ್ರೆ ಕರ್ಕೊಬರ್ಬೋದು. ನಮ್ಮ ಅತ್ತೆನ ಹೋಗಿ ನಡ್ಕೊಳಕ್ಕೆ ಕರ್ಕೊಂಬರ್ಬೋದು ಅಂತ. ಆ್ಯಂಡ್ ಹಂಗೆ ಕೇಳುವಾಗ ಅವ್ರದ್ದು ಏನಂದರೆ ಪ್ರೋಗ್ರಾಮು ಈ ಸೆಟ್ಲರ್ಸ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಅಂದರೆ ಇವಾಗ ಜೂನಿಂದಾನೇ ಸ್ಕೂಲ್ ಇರುತ್ತೆ, ಬಟ್ ಈ 3 ತಿಂಗಳು ಮಕ್ಕಳಿಗೆ ಸೆಟ್ಲ್ ಆಗೋ ಥರ ಅಲ್ಲಿ ಹೋಗಿ ಆಟ ಆಡ್ಕೊಂಬರೋದು. ಇಲ್ಲ ಎಜುಕೇಷನಲ್ ಅವರು ಇವಾಗಲೂ ಹೇಳ್ಕೊಡ್ತಾರೆ, ರೈಮ್ಸ್ ಹೇಳ್ಕೊಡೋದು ಆ ಥರದ್ದೆಲ್ಲ ಚಿಕ್ಕ ಪುಟ್ಟ ಇರುತ್ತೆ. ಸುಮ್ಮನೆ 1 hour 1.5 hour ಈ 3 months ಅವ್ರಿಗೆ ಕ್ಲಾಸಸ್ ಇರುತ್ತೆ. ಸೊ ಅವ್ರಿಗೂ ಜೂನಿಂದ ಹೋದಾಗ ಒಂಥರ ಫುಲ್ಲು ಅಳೋದು, ಕ್ರ್ಯಾಂಕಿ ಆಗೋದು ಅದೆಲ್ಲ ಇರೋದಿಲ್ಲ. ಅವ್ರಿಗೂ ಒಂದು ಅಭ್ಯಾಸ ಆಗುತ್ತೆ, ಸೆಟ್ಲ್ ಆಗೋಕ್ಕೆ ಅವ್ರಿಗೆ ಟೈಮ್ ಸಿಗುತ್ತೆ ಅಂದ್ಬಿಟ್ಟು ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರಂತೆ ನಾಳೆ ಮಂಡೆಯಿಂದನೇ. ಸೊ ನನಗೂ ಬೆಸ್ಟ್ ಅನ್ನಿಸ್ತು. ಸರಿ ಅವನು ಕಳಿಸಿದ್ರೆ ಚೆನ್ನಾಗಿರುತ್ತೆ. ಈ ಒಂದು ಮಕ್ಕಳ ಜೊತೆ ಅವನಿಗೆ ಚೆನ್ನಾಗಿ ಅನಿಸುತ್ತೆ ಅವನಿಗೂ ಹೋದಾಗ. ಆಮೇಲೆ ಈ 3 ತಿಂಗಳು ಅವ್ರು ಏನೇನು ಹೇಳಿದ್ರು ಅದಕ್ಕೆ ಒಂದು ಕಿಟ್ ಥರ ಇರುತ್ತೆ, ಆ ಕಿಟ್ ಕೊಡ್ತಾರೆ. ಸೊ ಅದರಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡಿಸ್ಬೋದು. ಆಮೇಲೆ ಅವ್ರನ್ನ ಒಂದು ಲೈನಲ್ಲಿ ನಿಲ್ಲಿಸ್ಬೇಕು, ಅವ್ರಿಗೆ 2 ಶ್ಲೋಕಗಳು ಹೇಳ್ಕೊಡೋದು. ಸೊ ಅದೆಲ್ಲ ಹೇಳಿದ್ರು. ಸೊ ನಂಗೆ ಅದು ಎಲ್ಲ ಇಷ್ಟ ಅನ್ನಿಸ್ತು. ಸರಿ ನಾವು ಮಂಡೆಯಿಂದನೇ ಅವನಿಗೆ ಕಳ್ಸೋಣ ಅಂತೆಲ್ಲಾನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಸೊ ಇಷ್ಟು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದು. ಆ್ಯಂಡ್ ಇನ್ನೊಂದು ಏನಂದರೆ ಫೀಸ್ ವೈಸ್ ತುಂಬ ಓಕೆ ಅಂತ ಅನ್ನಿಸ್ತು. ಇವಾಗ ನೀವು ತುಂಬ ಜನ ಕೇಳ್ತೀರ ಸ್ಕೂಲ್ಗೆ ಫೀಸ್ ಎಲ್ಲ ಇಷ್ಟ ಆಯಿತು ಅಂತ. ಸೊ ಅದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನಮ್ಗೆ ಅರೌಂಡ್ ಒಂದು 60,000 ಒಳಗಡೆ ಆಗಿದೆ ಅವನಿಗೆ, ಜಾಸ್ತಿ ಏನೂ ಇಲ್ಲ. ಅದರಲ್ಲೇ ಅವ್ರದ್ದು ಬ್ಯಾಗು, ಡ್ರೆಸ್ಸು ಎಲ್ಲ 1 ಪೇರ್ ಬರುತ್ತೆ ಅಂತ ಹೇಳಿದ್ದಾರೆ. ನಮಗೆ ಬೇಕಂದರೆ ಎಕ್ಸ್ಟ್ರಾ ಇನ್ನೊಂದು ತೊಗೋಬೇಕು. ಅವ್ನು ಇನ್ನೂ ಚಿಕ್ಕವನಿರೋದ್ರಿಂದ ಬೇಕಾಗುತ್ತೆ. ಸುಸು ಮಾಡಿದ್ರೆ ಇಲ್ಲ ಏನಾದ್ರು ಚೆಲ್ಕೊಂಡು ಗಲೀಜಾದಾಗ 5 days ನಾವು ಒಂದೇ ಯೂನಿಫಾರ್ಮ್ ಕಳ್ಸೋಕ್ಕಾಗಲ್ಲ. ಸೊ ಇನ್ನೊಂದು ನಾವು ಎಕ್ಸ್ಟ್ರಾ ತೊಗೊಳ್ಳೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ತುಂಬ ಸ್ಕೂಲ್ಸ್ ಇರುತ್ತೆ, ಯೂರೋ ಕಿಡ್ಸ್ ಎಲ್ಲ ನಾವು ನೋಡಿದ್ದೀವಿ. ಸೊ ಒಂದೊಂದು ಥರ ನಮಗೆ ಎಲ್ಲ ಬಜೆಟ್ ವೈಸು ನಮಗೆ ಹೆಂಗೆ ಅನ್ನಿಸ್ತು ಹಂಗೆ. ಒಬ್ಬೊಬ್ಬರು ನರ್ಸರಿಗೆ 1.5 ಲಕ್ಷ 2 ಲಕ್ಷ ಕೊಟ್ಟು ಕಳಿಸೋ ಥರನೂ ಇರ್ತಾರೆ. ಬಟ್ ನಮ್ಗೆ ಅಷ್ಟು ಬಜೆಟ್ ಇರಲಿಲ್ಲ. ಆ್ಯಂಡ್ ನನಗೇನು ಅನಿಸುತ್ತೆ ಅಂದರೆ ಅವ್ನು ಇನ್ನೂ ನರ್ಸರಿ 2 ಲಕ್ಷ ಕೊಟ್ಟು ಓದಿಸೋದು ಏನಕ್ಕೆ ಅನಿಸುತ್ತೆ. ಇವಾಗಲೇ 60,000 ನಾವು ಕಾಲೇಜ್ ಫೀಸ್ ಕಟ್ತಾಯಿದ್ವಿ, ಅಷ್ಟು ಅವ್ನಿಗೆ ಇವಾಗ ನರ್ಸರಿ ಕಟ್ಟಂಗಾಗಿದೆ. ಆ್ಯಂಡ್ ವರ್ತ್ ಅನ್ನಿಸ್ತು. ಇಷ್ಟಿದ್ರೆ ಓಕೆ, ತುಂಬ ಎಲ್ಲ ಜಾಸ್ತಿ ಎಲ್ಲ ಬರ್ತಿಲ್ಲ ಅಂತ ಅನ್ನಿಸ್ತು. ಅಫೋರ್ಡ್ ಮಾಡೋಕ್ಕಾಗೋರಿಗೆ ಓಕೆ. ಇವಾಗ ನಮಗೆ ಅಷ್ಟೊಂದು ಬೇಡ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು, ನಮ್ಮ ಬಜೆಟ್ ಇದ್ದಿದ್ದು 1 lakhs ಒಳಗಡೆ ಇರೋ ಸ್ಕೂಲ್ಗೆ ಕಳ್ಸೋಣ ಸದ್ಯಕ್ಕೆ ಸಾಕು. ಯಾಕಂದರೆ ನರ್ಸರಿ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಆದಮೇಲೆ ನಾವು ಪ್ಲ್ಯಾನ್ ಮಾಡಬೇಕು. ICSEನ CBSEನ IBನ ಯಾವುದಕ್ಕೆ ಸೇರಿಸೋದು ಅಂತ ನೋಡಿಕೊಂಡಾಗ ಅವಾಗ ಅದಕ್ಕೆ ರೇಟ್ಗಳು ಪ್ರೈಸ್ಗಳು ಜಾಸ್ತಿ ಇರುತ್ತೆ, ಫೀಸ್ಗಳು. ಸೊ ಅವಾಗ ನೋಡಿಕೊಂಡು ಸೇರಿಸ್ಬೋದು. ಈಗ ಸದ್ಯಕ್ಕೆ 3 ವರ್ಷ ಹೋಗ್ತಾನಲ್ವ, ಅದಕ್ಕೆ 1 ಲಕ್ಷ ಇದ್ದರೆ ಸಾಕು ಫೀಸು. ಆ ಥರ ಯಾವುದಾದ್ರೂ ಬಜೆಟಲ್ಲೇ ಹುಡುಕ್ತಾಯಿದ್ವಿ. ಆ್ಯಂಡ್ ಇಲ್ಲೆಲ್ಲ ಇನ್ನೂ ಕಮ್ಮಿಗೂ ಸಿಗುತ್ತೆ ನಿಮಗೆ. ಈ ಕಿಡ್ಸ್ ವರ್ಡ್ ಆ
ಥರದ್ರಲ್ಲೆಲ್ಲ ಹೋದರೆ ನಿಮಗೆ 40,000 ಫೀಸ್ ಆ ಥರ ಎಲ್ಲ ಇರುತ್ತೆ. ಸೊ ಡಿಪೆಂಡ್, ಅದೇ ಹೇಳಿಲ್ವಾ, ಒಬ್ಬೊಬ್ಬರು ನನ್ನ ಫೀಸ್ನ ಇಟ್ಕೊಂಡಿದ್ದಾರೆ. ಬಟ್ 40,000, ಒಬ್ಬರು 57,000, 50,000, ಒಬ್ಬರು 60,000 ಈ ಥರ. ಅದಾದಮೇಲೂ ಎಕ್ಸ್ಟ್ರಾ ಏನಾದ್ರು ಇರುತ್ತೆ. ಈಗ ಸ್ಕೂಲ್ ಡೇ, ಆ್ಯನ್ಯುವಲ್ ಡೇ, ಸ್ಪೋರ್ಟ್ಸ್ ಡೇ ಆ ಥರ ಏನಾದರೂ ಇಲ್ಲ ಆ್ಯಕ್ಟಿವಿಟೀಸ್ ಅದಕ್ಕೆ ಇದಕ್ಕೆ ಅಂತ ಚಿಕ್ಕ ಪುಟ್ಟ ಖರ್ಚಾಗಿ ಆಗುತ್ತೆ. ಬಟ್ ಫೀಸ್ ಅಂತ ಬಂದರೆ ಒಂದು 60,000 ಅಷ್ಟು ಆಗುತ್ತೆ. ಸೊ ಇಷ್ಟು ಇನ್ಫಾರ್ಮೇಷನ್. ಇನ್ನೂ ಬಿಟ್ಟು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಹೇಳಿ. ಅವ್ನಿಗಿನ್ನೂ ನಾವು ಎಕ್ಸ್ಟ್ರಾ ಏನಕ್ಕೂ ಹಾಕಿಲ್ಲ. ಈಗ ಡ್ಯಾನ್ಸ್ಗಾಗಿರ್ಬೋದು, ಇಲ್ಲ ಯಾವುದಾದ್ರೂ ಸ್ಪೋರ್ಟ್ಸ್ಗಾಗಿರ್ಬೋದು, ಈ ಥರ ಏನಕ್ಕೂ ಹಾಕಿಲ್ಲ. ಸ್ವಲ್ಪ ನೋಡಬೇಕು, ಅದನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅವನಿಗೆ ಚೆಸ್ಗೆ, ಇಲ್ಲ ಕ್ರಿಕೆಟ್ಗೆ, ಡ್ಯಾನ್ಸ್ಗೆ, ಈ ಥರದಕ್ಕೆಲ್ಲ ಹಾಕಬೇಕು ಅಂತ ನಂಗೆ ಇಂಟ್ರೆಸ್ಟ್ ಇದೆ. ಸೊ ಯಾವುದಾದ್ರೂ ಒಂದಕ್ಕೆ ಫಸ್ಟು ಒಂದು 15 ದಿನ ಸ್ಕೂಲ್ ರೊಟೀನ್ ಆಗಲಿ, ಅದಾದಮೇಲೆ ಅದನ್ನು ಆ್ಯಡ್ ಮಾಡ್ತೀನಿ. ಒಂದೇ ಸತಿ ಅವ್ನಿಗೂ ಮನೇಲೇ ಇದ್ದ ಆರಾಮಾಗೆ ಈಗ ಸಡನ್ನಾಗಿ ಎಲ್ಲ ಕಡೆ ಕಳಿಸಿ ಅವ್ನಿಗೂ ಆ ಒಂದು ಇದು ಮಾಡಬಾರ್ದು. ಒಂದೊಂದೇ ಯಾವುದಕ್ಕಾದ್ರೂ ಪ್ಲ್ಯಾನ್ ಮಾಡಿ ಹುಡ್ಕೋಣ ಅಂತ. ಇಲ್ಲಂತೂ ತುಂಬ ಚೆನ್ನಾಗಿದೆ ನಮ್ಮ ಸುತ್ತಮುತ್ತ. ಈ ಥರ ಕ್ಲಾಸಸ್ ಎಲ್ಲ ತುಂಬ ಸಿಗುತ್ತೆ. ಅಬಾಕಸ್ ಕ್ಲಾಸು ಆ ಥರದ್ದೆಲ್ಲ, ಆ್ಯಂಡ್ ಕರಾಟೆ ಈ ಥರದ್ದೆಲ್ಲ ಇದೆ. ಸೊ ಎಲ್ಲದಕ್ಕೂ ಒಂದೊಂದಕ್ಕೆ ಸೇರಿಸೋಣ ಅಂತ ಅಷ್ಟೇ. ಆ್ಯಂಡ್ ಅವನಿಗೆ ಸ್ವಲ್ಪ ಈ ಕಾನ್ಸಂಟ್ರೇಟ್ ಮಾಡೋದು, ಅದೆಲ್ಲ ಪಝಲ್ ಮಾಡೋದು, ಅದೆಲ್ಲ ತುಂಬ ಇದೆ. ಮೇ ಬಿ ನಾ ಆ ಒಂದು ರೀಸನ್ಗೆ ಚೆಸ್ಗೆ ಹಾಕೋಣ ಅಂತ ಇದ್ದೀನಿ. ನೋಡಬೇಕು ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ. ಫೋರ್ಸ್ ಯಾವುದೂ ಇಲ್ಲ, ನಾವು ಯಾವುದಕ್ಕೂ ಫೋರ್ಸ್ ಮಾಡೋ ಥರ ಇಲ್ಲ. ಅವ್ನಿಗೆ ಇಷ್ಟ ಇದ್ದು ಕಲಿತೀನಿ ಅಂದರೆ ಓಕೆ, ಇಲ್ಲ ನನಗೆ ಬೇಡ ನಾನು ಹೋಗಲ್ಲ ಅಂದರೆ ಅದಕ್ಕೂ ಓಕೆ. ಯಾವುದಕ್ಕೂ ನಾವು ಬಲವಂತ ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ. ಅವ್ನಿಗೆ ಏನು ಇಷ್ಟ ಇದೆ ಅದನ್ನೇ ಮಾಡಲಿ, ಅದನ್ನೇ ನಾವು ಅವನಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಪ್ಲ್ಯಾನ್, ಆಯಿತಾ? ಸೊ ಇಷ್ಟು. ಇನ್ನೇನಾದರೂ ಇದರ ಡೌಟ್ಸು ಕಮೆಂಟ್ ಸೆಕ್ಷನಲ್ಲಿ ಕಳಿಸಿ, ನಾನು ವಿಡಿಯೋಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಹೇಳಿದ್ದೀನಿ ಸ್ಕೂಲ್ ಯಾವುದು, ಫೀಸ್ ಯಾವುದು, ಎಷ್ಟು ಅಂತ. ನೆಕ್ಸ್ಟು ಒಂದು ಸ್ಕೂಲ್ಗೆ ಹೋದಾಗ ಏನು ಮಾಡ್ತಾನೆ ಏನೋ ಎತ್ತ ಅನ್ನೋದನ್ನು ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಆ್ಯಂಡ್ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ, ಅದು ಸ್ಕೂಲ್ ಅಡ್ಮಿಷನ್ ವೀಡಿಯೋ ಜೊತೆ. ಸೊ ಬಾಯ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.